ರೀಸೆಂಟ್ ಆಗಿ ಇಮಿಡಿಯೇಟ್ ಆಗಿ ಆಗುತ್ತೆ ಅಂದ್ರೆ ಒಂದು ಇದನ್ನ ಕೊಡಿ ಇಲ್ಲ ಸರ್ ಮೇಡಮ್ ನಿಮ್ಮ ಹತ್ರ ಮಾಹಿತಿನೇ ಇಲ್ಲ. ಯಾಕೆಂತಂದರೆ ನೀವು ಅಪ್ಲಿಕೇಶನ್ ಸ್ಟೂಡೆಂಟ್ಸ್ ಹತ್ರ ತೊಗೊಂಡಿದ್ದೀವಿ, ನಾವು ನೋಡ್ತೀವಿ ಅದನ್ನು. ನೀವು ಅಪ್ಲಿಕೇಶನ್ ತೊಗೊಂಡಾಗಿತ್ತು, ಅಪ್ಲೈ ಮಾಡಾಯಿತು, ನೀವು ಒಂದು ಡೇಟು ಕೊಟ್ಟಿದ್ದೀರ, ನಾನು ಎಕ್ಸಾಮ್ ಈ ಥರ ಡೇಟಲ್ಲಿ ಎಕ್ಸಾಮ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಆ ಡೇಟಿಗೆ ನೀವು ಎಕ್ಸಾಮ್ ಕಂಡಕ್ಟ್ ಮಾಡಿಲ್ಲ, ಅಡ್ಮಿಟ್ ಕಾರ್ಡು ಬಿಟ್ಟಿಲ್ಲ. 15 ದಿನ ಒಂದು ತಿಂಗಳ ಮುಂಚೆ ಅಡ್ಮಿಟ್ ಕಾರ್ಡ್ ಬಿಡ್ತೀರಾ, ಇಂಥ ಸೆಂಟ್ರಲ್ಲಿ ಇರುತ್ತೆ ಅಂತ ಹೇಳ್ಬಿಟ್ಟು ನೀವು ಇಲ್ಲಿವರೆಗೂ ಆ ಸೆಂಟರ್ ನೀವು ಅಡ್ಮಿಟ್ ಕಾರ್ಡು ಬಿಟ್ಟಿಲ್ಲ, ಎಕ್ಸಾಮ್ಸು ಕಂಡಕ್ಟ್ ಮಾಡಿಲ್ಲ. ನಿಮಗೆ ಮಾಹಿತಿ ನಾವು ಕೇಳಿದ್ರೆ ಇವಾಗ ನೀವು ಇಲ್ಲ ನಾವು ಒಂದ್ಸತಿ ನೋಡ್ತೀವಿ, ನೀವು ಅಪ್ಲಿಕೇಶನ್ ತೊಗೊಂಡಿದ್ದೀವಿ ಮಾಡ್ತೀವಿ ಅಂತ ಅಲ್ಲ ಮೇಡಮ್. ಇದು ಈಗ ಸ್ಟೂಡೆಂಟ್ಸಲ್ಲಿ ಕನ್ಫ್ಯೂಷನ್ ಆಗಿದ್ದಾರೆ, ಓಕೆನಾ? ಈ ಕ್ಯಾನ್ಸರ್ ಸ್ಟೂಡೆಂಟ್ಸು ಒಂದು ಡೇಟಲ್ಲಿ ಟೆಂಟೇಟಿವ್ ಪ್ರಿಪ್ರೇಷನ್ ಆಗಿರ್ತಾರೆ, ಆ ಡೇಟಿಗೆ ನೀವು ಅಡ್ಮಿಟ್ ಕಾರ್ಡೇ ಬಿಟ್ಟಿಲ್ಲ. ಈಗ ಮತ್ತೆ ಅವ್ರು ಬೇರೆ ಎಕ್ಸಾಮ್ಸ್ ಓದ್ಕೊಬೇಕಾ ಇಲ್ಲ ಬೇರೆ ಕೆಲಸ ಮಾಡಬೇಕಾ, ಎಲ್ಲಾವುದು ಸಿಲೆಬಸ್ ಒಂದು ವಿಚಾರನೂ ಗೊತ್ತಿಲ್ಲ ಅಂತಂದಮೇಲೆ ಸ್ಟೂಡೆಂಟ್ಸ್ ಕನ್ಫ್ಯೂಷನ್ ಆಗ್ತಾರಲ್ಲ. ಈಗ ನೀವೇ ಎಲ್ಲಾದರೂ ಹೋಗ್ತೀರಾ ಅಂತ ಹೇಳ್ಕೊಳ್ಳಿ, ಒಂದು ಟೆಂಪಲ್ ಹೋಗ್ತೀರಾ ಇಲ್ಲ ಒಂದು ಲೊಕೇಶನ್ ಎಲ್ಲೋ ಒಂದು ಹೋಗ್ತೀರಾ, ಆ ಡೇಟಿಗೆ ಹೋಗ್ಬೇಕು. ಮೇಡಮ್ ನೀವು ರಿಸೀವ್ ಮಾಡಿ ಸೆಕ್ರೆಟರಿ ಒಂದು ಏನಂದ್ರೆ ಈಗ ಸೆಕ್ರೆಟರಿನೇ ಭೇಟಿ ಮಾಡೋದು ಮೇಡಮ್. ಅವ್ರು ಯಾವ ಬರ್ತಾರೆ ಸರ್, ಇವರಿಗೆ ಮಾಹಿತಿ ಇದ್ರೆ ಇವ್ರ ಹತ್ರ ಮಾತಾಡ್ಬೋದು ಸರ್. ಅಲ್ಲ ಅಟ್ಲೀಸ್ಟ್ ಯಾವ ವಿಚಾರ ಕನ್ವೆ ಮಾಡಿ ಮೇಡಮ್, ಕನ್ವೆ ಅಂದ್ರೆ ಮಾಡಿ ಅಲ್ಲಲ್ಲ ಇದನ್ನ ಸರ್ ಕೊಟ್ಟಿರೋದಲ್ಲ ಸರ್. ನಾನು ಹೇಳೋದು ಒಂದೇ ನಿಮಿಷ ನಾನು ಕೇಳೋದ್ರ ಬಗ್ಗೆ ಸರ್ ಒಂದು ನಿಮಿಷ ರೇಟ್ ಕೇಳಿ ಸರಿ ಸರ್. ಹಂಗಲ್ಲ, ಇವ್ರಿಗೆ ಕೊಡೋದು ಒಂದೇ. ಮೇಡಮ್ ಈಗ ನಮಗೇನು ಮಾಹಿತಿ ಕೊಟ್ಟಿಲ್ಲ ಅಂತಂದ್ರೆ ಅಲ್ಲಿ ಟಪಾಲು ಸುಮ್ಮನೆ ಕೊಟ್ಬಿಟ್ಟು ಹೋಗೋದು, ಎರಡು ಒಂದೇ ಆಗ್ಬಿಡಲ್ಲ. ಈಗ ಕೊಡ್ತೀವಿ ಸರ್, ಒಂದು ನಿಮಿಷ ಸರ್ ಕೊಡ್ತೀವಿ ಸರ್. ಇವರು ನಾವು ಪ್ರಕಟಣೆ ಕೊಟ್ಟಿಲ್ಲ ಅಂತ ಇದ್ದೀರಲ್ಲ, ಇದ್ರ ಬಗ್ಗೆ RTI ನಮಗೆ ಮನವಿಗಳು ಬರ್ತಾ ಇದೆ, ಅದಕ್ಕೆಲ್ಲ ನಾವು ಇಂಬರಹ ಕಳ್ಕೊಟ್ಟು ನಾವು ಆನ್ಸರ್ ಮಾಡ್ತಿದ್ವಿ. ಏನಾಗಿದೆ ಅಂದ್ರೆ ಕೆಲವನ್ನ ನಾವು ಪ್ರಕಟಣೆ ಮೂಲಕ ತಿಳಿಸಕ್ ಆಗದೆ ಇರೋಂಥದ್ದು. ಏನ್ ಪ್ರಾಬ್ಲಮ್ ಈಗ 24 ಇದೆಯಲ್ಲ, ಅವತ್ತು ಎಕ್ಸಾಮ್ ನಡೀಲಿಲ್ಲ ಟೆಂಟಿವ್ ಡೇಟ್. ನೆಕ್ಸ್ಟ್ ಯಾವಾಗ ನಿಯರ್ ಬೈ ಆಗುತ್ತೆ ಅನ್ನೋದು ಒಂದು ಮಾಹಿತಿ ಕೊಟ್ಟರೆ ಆಯ್ತು ಮೇಡಮ್. ಈಗ ಕೃಷ್ಣ ಬೈರೇಗೌಡರು ಮೇಡಮ್, ರೆವಿನ್ಯೂ ಮಿನಿಸ್ಟರ್ ಕೃಷ್ಣ ಬೈರೇಗೌಡರು ಸರ್ ಮತ್ತೆ CM ಸಿದ್ದರಾಮಯ್ಯ ಸರ್ 2 ತಿಂಗಳೊಳಗಡೆ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. 2 ತಿಂಗಳಲ್ಲಿ ಎಲ್ಲ ಪ್ರೋಸೆಸ್ ಮಾಡಿ ಆರ್ಡರ್ ಕಾಪಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಎಕ್ಸ್ಪ್ಲೇನ್ ಮಾಡಿದ್ರೆ ಅದೇನೆ ಕೊಡ್ಲಿ. ಕೊಡಿ, ನಾವು ಹೇಳ್ಬೇಕಲ್ಲಪ್ಪ, ನಾವು ಒಂದು ಹೈರಾರ್ಕಿ ಅಲ್ಟಿಮೇಟ್ ಬೇಡ ಮೇಡಮ್. ಅಲ್ಲಿ ವಿಚಾರ ಏನು, ಅಟ್ಲೀಸ್ಟ್ ಎಕ್ಸಾಮ್ ಕನ್ವೆ ಮಾಡ್ತಾರೆ ಕನ್ವೆ ಮಾಡ್ತಾರೆ. ಹೆಲ್ಪ್ ಲೈನಿಗೆ 1 ಮಂತಿಂದ ಕಾಲ್ ಮಾಡಿ ಹೇಳ್ತಾರೆ. ಈಗ ಇಂಟರ್ಪ್ರಿಟೇಷನ್ ಅದಕ್ಕೆ ಓರ್ಡರ್ ಇಟ್ಟಿದ್ದಾರೆ ಅಂತ ಹೇಳ್ತಾರೆ. ಆಕ್ಚುಲಿ ಇದು ಇಂಟರ್ಪ್ರಿಟೇಷನ್ ಬರೋದೇ ಇಲ್ಲ. ಏನಕ್ಕೆ ಅಂದ್ರೆ ಅವರು ಹಳೆ ಅಡೆಂಡಮ್ ಮಾಡಿದ್ರಲ್ವಾ, ಅದನ್ನ ಆಲ್ರೆಡಿ ಹೇಳಿದ್ದಾರೆ. ಈ ಅಧಿಸೂಚನೆ ಈ ಮೂಲಕ ಅಭ್ಯರ್ಥಿಗಳ ಮಾಹಿತಿಗಾಗಿ ಮಾತನಾಡುತ್ತಿದ್ದೀವಿ. ಅದರಲ್ಲಿ ಸೇರ್ಪಡೆ ಅಧಿಸೂಚನೆಯನ್ನು ಹುದ್ದೆಗಳ ಸಹ ಆಯೋಗದ ಅಧಿಸೂಚನೆ, ಹಳೆ ಅಧಿಸೂಚನೆ ಮುಖ್ಯ ಇತ್ತು, ಅದಕ್ಕೆ ಮಾತ್ರ ಅನ್ವಯ ಆಗುತ್ತೆ, ಹೊಸದೇನು ಆಗಲ್ಲ ಅಂತ ಹೇಳಿದ್ದಾರೆ. ಇಲ್ಲೊಂದು ನೋಡಿ ಮೇಡಮ್, ಹೆಚ್ಚುವರಿಯಾಗಿ 296 ಹುದ್ದೆಗಳನ್ನು ಪ್ರಸ್ತುತ ಜಾರಿಯಲ್ಲಿರುವ ಮೀಸಲಾತಿ ಅನ್ವಯ ದೃಢೀಕರಿಸಿ ರಿಸರ್ವೇಶನ್ ಅಪ್ಲೈ ಆಗೋದೇ ಇಲ್ಲ ಮೇಡಮ್. ಇಲ್ಲಿ ಯಾಕೆ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾರೆ ಸ್ಟೂಡೆಂಟ್ಸ್. ಅಟ್ಲೀಸ್ಟ್ ಎಕ್ಸಾಮ್ ಬರೆದ್ರೆ ಇವರು ಬೇರೆ ಎಕ್ಸಾಮ್ಸ್ ಹೊಂದ್ಕೊಬೋದು, ಇಲ್ಲ ಬೇರೆ ಕೆಲಸ ಮಾಡ್ಬೋದು. ಪತ್ರಿಕಾ ಪ್ರಕಟಣೆ ಎಕ್ಸಾಮ್ ಆಗಿಲ್ಲ. ನಾವು ನಮ್ಮ ಮನೆ ನಮ್ಮ ಫ್ಯಾಮಿಲಿಯಲ್ಲಿ ಮುಂದೆ ನಂಬ್ಕೊಂಡಿದ್ದಾರೆ ಮೇಡಮ್. ಅದೊಂದೇ ಕಾರಣಕ್ಕೆ ಮೇಡಮ್ ಈಗ ನಾವು 5,000 ಓಕೆ ಮೇಡಮ್ ಈಗ ಪ್ರೋಸೆಸ್ ಅಲ್ಲಿ ಇದ್ದೀರಾ ಅಂತ ಮೇಡಮ್. CM ಸರ್ ಬಹಿರಂಗವಾಗಿ ಒಂದು 5,000 ಜನ ಮುಂದೆ ಹೇಳೋರಲ್ಲ ಮೇಡಮ್, ಏನಂತ ಪ್ರೆಸ್ ನೋಟ್ ಆದ್ರೂ ಬರಲಿ. ಕನ್ವೆ ಮಾಡ್ತಾರೆ, ಅವರಿಗೆ ಲೆಟರ್ ಕೊಟ್ಟರೆ ಅವ್ರು ಕನ್ವೆ ಮಾಡ್ತಾರೆ. ಮೇಡಮ್ ಇದು ತಗೊಳ್ಳಿ, ಇದು ಮೇಡಮ್ ತಗೊಳ್ಳಿ, ಮೇಡಮ್ ಇದು ತಗೊಳ್ಳಿ, ಕನ್ವೆ ಮಾಡಿ ಸರ್. ಸಂಜೆ ಒಳಗಡೆ ಒಂದು ಪ್ರೆಸ್ ನೋಟ್ ಮೇಡಮ್. ಈಗ ಕನ್ವೆ ಮಾಡ್ತಾರೆ, ಕನ್ವೆ ಮಾಡಿ ಮೇಡಮ್.